ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಮ ವೃದ್ಧಾಪ್ಯ ವೇತನ, ವಿಧವಾ ವೇತನ ಅಥವಾ ಅಂಗವಿಕಲ ಪಿಂಚಣಿ ಹಣ ಇದ್ದಕ್ಕಿದ್ದಂತೆ ಬರುವುದು ನಿಂತು ಹೋಗಿದೆಯಾ? ಅಥವಾ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋ ಗೊಂದಲದಲ್ಲಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ನೀವು ಮಾಡಿರೋ ಒಂದು ಸಣ್ಣ ತಪ್ಪು ನಿಮ್ಮ ಪಿಂಚಣಿ ನಿಲ್ಲಲು ಕಾರಣವಾಗಿರಬಹುದು. ಅದನ್ನು ತಕ್ಷಣ ಹೇಗೆ ಸರಿಪಡಿಸಿಕೊಳ್ಳಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ. ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಿಂಚಣಿ ಪಡಿತಿರೋ ಫಲಾನುಭವಿಗಳಿಗೆ ಹಣ ನಿಲ್ಲಲು ಪ್ರಮುಖವಾಗಿ 4 ಕಾರಣಗಳಾಗಿರುತ್ತವೆ. ಈ KYC ಸರ್ಕಾರದ ನಿಯಮದಂತೆ ಪಿಂಚಣಿ ದಾಖಲೆಗಳ ಜೊತೆ ಆಧಾರ್ ಕಾರ್ಡ್ ಜೋಡಣೆ ಹಾಗೂ KYC ಕಡ್ಡಾಯ. ಇದನ್ನು ಮಾಡಿಸಿದ್ದರೆ ತಾತ್ಕಾಲಿಕವಾಗಿ ಹಣ ನಿಲ್ಲುತ್ತದೆ. ಜೀವಿತ ಪ್ರಮಾಣ ಪತ್ರ, ಪ್ರತಿ ವರ್ಷ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಆಗದಿದ್ದರೆ ನಿಮ್ಮ ಹಣ ಬಿಡುಗಡೆಯಾಗುವುದಿಲ್ಲ. ಬ್ಯಾಂಕ್ ಖಾತೆಯ ಸಮಸ್ಯೆ, ಖಾತೆಗೆ ಆಧಾರ್ ಲಿಂಕ್ ಆಗದಿರುವುದು, ಅಕೌಂಟ್ ಇನ್ಆಕ್ಟಿವ್ ಆಗಿರುವುದು ಅಥವಾ DBT ಸಕ್ರಿಯವಾಗಲಿಲ್ಲದಿದ್ದರೆ ಪಿಂಚಣಿ ಖಾತೆಗೆ ಬರುವುದಿಲ್ಲ. ದಾಖಲೆಗಳ ವ್ಯತ್ಯಾಸ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಿಂಚಣಿ ಪತ್ರದಲ್ಲಿ ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ಬೇರೆಯಾಗಿದ್ದರೆ ತೊಂದರೆಯಾಗುತ್ತದೆ. ಹಾಗಾದ್ರೆ ನಿಂತಿರುವ ನಿಮ್ಮ ಪಿಂಚಣಿ ಹಣ ಮತ್ತೆ ಚಾಲ್ತಿ ಮಾಡಲು ನೀವು ಈ ಸರಳ ಹಂತಗಳನ್ನು ಪಾಲಿಸಿ. ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಪಿಂಚಣಿ ವಿಭಾಗಕ್ಕೆ ಭೇಟಿ ನೀಡಿ. ಹಣ ನೀಡಲು ನಿಖರ ಕಾರಣವೇನು ಎಂಬುದನ್ನು ಕೇಳಿ ತಿಳಿದುಕೊಳ್ಳಿ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆದಾಯ ಪ್ರಮಾಣ ಪತ್ರ ಮತ್ತು ರೇಷನ್ ಕಾರ್ಡ್ ಸಿದ್ಧವಾಗಿಟ್ಟುಕೊಳ್ಳಿ. ಹತ್ತಿರದ ನಾಡ ಕಚೇರಿ, ಗ್ರಾಮ 1 ಅಥವಾ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ. ಬಯೋಮೆಟ್ರಿಕ್ ಅಥವಾ OTP ಮೂಲಕ ಈ KYC ಪೂರ್ಣಗೊಳಿಸಿ. ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಮ್ಮ ಅಕೌಂಟ್ ಆಕ್ಟಿವ್ ಆಗಿದೆಯಾ ಮತ್ತು NPCI ಲಿಂಕ್ ಆಗಿದೆಯಾ ಎಂದು ಪರಿಶೀಲಿಸಿ. ಇಲ್ಲದಿದ್ದರೆ ತಕ್ಷಣ ಲಿಂಕ್ ಮಾಡಿಸಿ. ಒಂದು ವೇಳೆ ತಾಂತ್ರಿಕ ಕಾರಣದಿಂದ ನಿಂತಿದ್ದರೆ ಸರಿಪಡಿಸಿದ ಮೇಲೆ ಹಳೆಯ ಬಾಕಿ ಹಣವು ಒಟ್ಟಿಗೆ ಬರಬಹುದು. ಆದರೆ ನಿಯಮ ಉಲ್ಲಂಘನೆಯಾಗಿ ಪಿಂಚಣಿ ರದ್ದಾಗಿದ್ದರೆ ನೀವು ಹೊಸದಾಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ ಹಾಗೂ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.